ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಪ್ಪು ಅಡುಗೆ ಮನೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಶ್ರೀರಾಮನವಮಿ ಟು ಆಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನನ್ನ ಹಬ್ಬ ಹೇಗೆ ಆಚರಣೆ ಮಾಡಿದೆ ಮತ್ತು ಹಬ್ಬಕ್ಕೆ ಪಾನಕ, ಮಜ್ಜಿಗೆ, ಹೆಸರುಬೇಳೆ 3 ಹೇಗೆ ತಯಾರು ಮಾಡಿದೆ, ದೇವರ ನೈವೇದ್ಯಕ್ಕೆ ಹೇಗೆ ನಾನು ತಯಾರು ಮಾಡಿದೆ ಅಂತ ಹೇಳ್ಬಿಟ್ಟು ಇನ್ ಡೀಟೇಲಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಹಬ್ಬ ಅಂದಮೇಲೆ ಹೆಣ್ಮಕ್ಳಿಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಎಲ್ಲರೂ ನಾರ್ಮಲಾಗಿ ದೇವ್ರ ಪೂಜೆ ಮಾಡ್ತಾರೆ, ತಿಂಡಿಗಳು ಮಾಡ್ತಾರೆ. ಅದೇ ಥರ ನಮ್ಮ ಮನೇಲೂ ಕೂಡ ಅಷ್ಟೇ. ಹಬ್ಬಕ್ಕೆ ಪೂಜೆ ಆಗಲಿ, ತಿಂಡಿ ಆಗಲಿ, ದೇವರಿಗೆ ನೈವೇದ್ಯ ಆಗಲಿ ಅದು ಮಾಡೇ ಮಾಡ್ತೀರಿ. ಸೊ ನಾನು ಬೆಳಗ್ಗೆ ಹೊಸ್ಲಿಗೆಲ್ಲ ಅಲಂಕಾರ ಮಾಡಿ, ದೇವ್ರ ಮನೆ ಕೂಡ ಎಲ್ಲ ಕ್ಲೀನ್ ಮಾಡಿ, ದೇವ್ರ ಮನೆ ಕೂಡ ಎಲ್ಲ ಅಲಂಕಾರ ಮಾಡಿ, ಇವಾಗ ನಾನು ನೈವೇದ್ಯಕ್ಕೆ ಹೇಗೆ ಏನೇನು ಮಾಡೋದು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಇಲ್ಲಿ ನಾನು 1 kg ಬೆಲ್ಲ ತೊಗೊಂಡು ನೋಡಿ, ಬೆಲ್ಲನ ಈ ಥರ ಕುಟ್ಟಿ ಪುಡಿ ಮಾಡ್ಕೊಳ್ತಿದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ನಾವಿಲ್ಲಿ ಕರಗಿಸ್ಬೇಕು. ಸೊ ಬೆಲ್ಲ ಕರಗಬೇಕಂತ ಹೇಳಿದ್ರೆ ನೀರು ಹಾಕಿ ನೆನೆಸಿ, ಬೆಲ್ಲ ನೆನೆಯುವಷ್ಟು ನೀರು ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ಬೆಲ್ಲ ನೆನೆಯುವಷ್ಟು ನೀರು ಹಾಕಿ ಇದನ್ನ ನೆನೆಯೋಕ್ಕೆ ಬಿಟ್ಬಿಡಿ. ಸೊ ಕರ್ಗೋವರೆಗೂ ನೆನೆಯೋಕ್ಕೆ ಬಿಟ್ಬಿಡಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ಕರ್ಬೂಜ ಹಣ್ಣು ಹಣ್ಣಾಗಿದ್ದರೆ ತುಂಬ ಪಾನಕ ಅಂತೂ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ನಾನು ತೊಗೊಂಡಿರೋ ಹಣ್ಣು ತುಂಬ ಹಣ್ಣಾಗಿದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಮಧ್ಯದಲ್ಲಿರೋ ಈ ಥರ ಬೀಜ ಎಲ್ಲ ತೆಗೆದು ಒಂದು ಸೈಡ್ಗೆ ಇಟ್ಕೊಂಡು, ನೋಡಿ ಅಲ್ಲಿರೋ ಬೀಜ ಎಲ್ಲ ತೆಗೆದು ಹಣ್ಣು ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಣ್ಣೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ನಾನು ಇದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಹಣ್ಣು ಈ ರೀತಿ ನಾನು ಸೌಟ್ ಯೂಸ್ ಮಾಡಿಕೊಂಡು ಈ ರೀತಿ ಹಣ್ಣು ತೆಗಿತಾ ಇದ್ದೀನಿ. ತೆಗೆದು ಈ ರೀತಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡಬೇಕಾಗುತ್ತೆ. ಶ್ರೀರಾಮನವಮಿ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಪಾನಕ. ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ದೇವಸ್ಥಾನಗಳಲ್ಲೂ, ಎಸ್ಪೆಷಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ರಾಮ ದೇವಸ್ಥಾನದಲ್ಲಿ. ನೋಡಿ, ಈ ರೀತಿ ಎಲ್ಲನೂ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಇವಾಗ ನುಣ್ಣಗೆ ರುಬ್ಕೋಬೇಕಾಗುತ್ತೆ, ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ರುಬ್ಬಿರೋ ಮಿಶ್ರಣನ ನಾನು ಈಗ ಬೆಲ್ಲ ನೆನೆಸಿಟ್ಟಿದ್ರಲ್ವ, ಸೊ ಈಗ ಬೆಲ್ಲ ಎಲ್ಲ ನೆಂದು ಅದು ಕರಗಿದೆ. ಸೊ ಅದಕ್ಕೆ ನಾನೀಗ ಇದನ್ನ ಸೇರಿಸ್ಕೊಳ್ತಿದ್ದೀನಿ. ಮತ್ತು ಮಿಕ್ಸರ್ ಜಾರ್ಗೆನ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಒಂದು 5ರಿಂದ 6 ಪೆಪ್ಪರ್, ಕಾಳುಮೆಣಸು ಮತ್ತು ಒಂದು 5ರಿಂದ 6 ಏಲಕ್ಕಿನ ಈ ರೀತಿ ಜಜ್ಜಿ ಪುಡಿ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ನಾನು ಪಾನಕಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಮತ್ತು ಒಂದು ಹೋಲ್ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನೋಡಿ, ನಿಂಬೆಹಣ್ಣು ರಸ ಕೂಡ ಹಿಂಡ್ಕೊಳ್ತಿದ್ದೀನಿ. ಸೊ ನಿಂಬೆಹಣ್ಣು ರಸ ಹಿಂಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಕರ್ಬೂಜನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಪೀಸಸ್. ಈ ರೀತಿ ನಾವು ಪೀಸಸ್ ಕೂಡ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ. ನಾವು ಪಾನಕ ಕುಡಿಯೋವಾಗ ಸ್ವಲ್ಪ ಹಣ್ಣು ಕೂಡ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಸೊ ಅದರಿಂದ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಾನಕ ರೆಡಿ ಆಯಿತು. ಈಗ ಅದನ್ನ ನಾನು ಸೈಡಿಗೆ ಎತ್ತಿಟ್ಕೊಂಡು ನೈವೇದ್ಯಕ್ಕೆ ಇವಾಗ ಇಲ್ಲಿ ನಾನು ಮಜ್ಜಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಬಟ್ಲು ತಗೊಂಡು ಅದಕ್ಕೆ 1/2 ಲೀಟ್ರ್ ಮೊಸರು ಹಾಕ್ಕೊಂಡು ಅದಕ್ಕೆ ನೀರು 2ರಿಂದ 3 ಗ್ಲಾಸ್ ಆಗೋಷ್ಟು ನೀರು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಬೇಸಿಗೆಗೆ ಮಜ್ಜಿಗೆ ಅಂತೂ ತುಂಬ ತಂಪು, ತುಂಬ ಚೆನ್ನಾಗಿರುತ್ತೆ. ದಿನ ಮಜ್ಜಿಗೆ ಕುಡಿಯೋದ್ರಿಂದ ಕೂಡ ಬಾಡಿ ತುಂಬ ತಂಪಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಮತ್ತು ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಗೆ ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈ ಒಗ್ಗರಣೆನ ನಾನು ಇವಾಗ ಮೊಸರಿಗೆ ಸೇರಿಸ್ಕೊಳ್ತಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಮಜ್ಜಿಗೆ ಕೂಡ ರೆಡಿ ಆಯಿತು. ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ದೇವರ ನೈವೇದ್ಯಕ್ಕೆ ಮಜ್ಜಿಗೆ ಕೂಡ ರೆಡಿ ಆಯಿತು.
ಇವಾಗ ನೆಕ್ಸ್ಟ್ ನಾವು ಹೆಸರುಬೇಳೆ ಮಾಡ್ಕೋಬೇಕು. ಈಗ ಹೆಸರುಬೇಳೆಗೆ ನಾನಿಲ್ಲಿ ಹೆಸರುಬೇಳೆ ಒಂದು ಕಪ್ ಆಗುವಷ್ಟು ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೆ ಆಲ್ರೆಡಿ. ನಾನು ನೆನೆಸಿಟ್ಕೊಂಡಿರೋ ಹೆಸರುಬೇಳೆಗೆ ನಾನಿಲ್ಲಿ ಒಂದು ದೊಡ್ಡ ಸೌತೆಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಇದಕ್ಕೂ ಕೂಡ ಒಗ್ಗರಣೆ ಕೊಟ್ಕೋಬೇಕು. ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು ಆ ಒಗ್ಗರಣೆನ ಇವಾಗ ನಾನಿಲ್ಲಿ ಹೆಸರುಬೇಳೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮತ್ತು ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿಲ್ಲದೆ ಯಾವ ಅಡುಗೆ ಕೂಡ ಕಂಪ್ಲೀಟ್ ಆಗೋದಿಲ್ಲ. ನೋಡಿ, ಹೆಸರುಬೇಳೆ ಕೂಡ ರೆಡಿ ಆಯಿತು. ಹೆಸರುಬೇಳೆ ಕೂಡ ಬೇಸಿಗೆಗೆ ತುಂಬಾ ತಂಪು, ತುಂಬ ತಂಪು, ಒಳ್ಳೆಯದು, ತುಂಬಾ ಒಳ್ಳೆಯದು. ನೋಡಿದ್ರಲ್ಲ, ನೈವೇದ್ಯಕ್ಕೆ ಹೆಸರುಬೇಳೆ ಕೂಡ ರೆಡಿ ಆಯಿತು. ನಾನಿಲ್ಲಿ ಉಪ್ಪು ಸೇರಿಸ್ಕೊಳ್ತಾ ಇಲ್ಲ, ಯಾಕಂದರೆ ಉಪ್ಪು ಇವಾಗಲೇ ಹಾಕ್ಕೊಂಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಪೂಜೆ ಎಲ್ಲ ಆದಮೇಲೆ ತಿನ್ನೋ ಟೈಮ್ಗೆ ನಾನಿಲ್ಲಿ ಉಪ್ಪು ಸೇರಿಸ್ಕೊಳ್ತೀನಿ. ಮಾಡಿರೋ ಪದಾರ್ಥ ಎಲ್ಲ ನಾನು ದೇವರ ಮುಂದೆ ಇಟ್ಟು ನೈವೇದ್ಯಕ್ಕೆ ಈಗ ನಾನು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ದೇವರಿಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡ್ತಾ ಇದ್ದೀನಿ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇವತ್ತು ಎಷ್ಟು ಸಿಂಪಲ್ಲಾಗಿ ಪೂಜೆ ಆಯಿತು ಅಂತ ನೋಡಿದ್ರಲ್ಲ. ಇವಾಗ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಹೇಗಿದೆ ಅಂತ ಹೇಳಿಬಿಟ್ಟು ಟೇಸ್ಟ್ ಮಾಡೋ ಟೈಮ್ ಬಂತು. ನೋಡಿ, ಪಾನಕ ನೋಡ್ತಾ ಇದ್ರೇ ಕುಡಿಬೇಕು ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ. ತುಂಬ ಥರ ಸ್ವೀಟ್ಸ್ ನಾವು ಬೇಕಾದಾಗಲೇ ನಾವು ಮಾಡ್ಕೊಂಡು ತಿಂತೀರಿ. ಆದರೆ ಪಾನಕ ಮಾತ್ರ ಶ್ರೀರಾಮನವಮಿ ಹಬ್ಬಕ್ಕೆ ಮಾತ್ರನೇ ನಾವು ಮಾಡಿಕೊಂಡ್ರೆ ಅದೊಂಥರ ಸ್ಪೆಷಲ್ ಅನಿಸೋದು. ಸೊ ಅವಾಗವಾಗ ಅದು ಮಾಡ್ಕೊಂಡು ಕುಡಿಬೇಕು ಅಂತ ಅನಿಸೋದಿಲ್ಲ. ಸೊ ಹಬ್ಬದ ಟೈಮಲ್ಲಿ ಅದು ಮಾಡ್ಕೊಂಡು ಕುಡಿದಾಗಲೇ ತುಂಬ ಚೆನ್ನಾಗಿ ಅನಿಸೋದು. ಸೊ ನೋಡಿ, ಇವಾಗ ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ 3 ರೆಡಿಯಾಗಿದೆ. ನೋಡಿದ್ರಲ್ಲ ಇವತ್ತಿನ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ಆಯಿತು. ಹಬ್ಬ ಎಲ್ಲ ಮುಗಿಸೋಷ್ಟರಲ್ಲಿ ಹಬ್ಬ ಎಲ್ಲ ಮುಗಿದು ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ಟೇಸ್ಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಮನೆಯವ್ರಿಗೆಲ್ಲನೂ ಕೊಟ್ಟು ಈ ರೀತಿ ಇತ್ತು ಇವತ್ತಿನ ನನ್ನ ಹಬ್ಬ. ಹಬ್ಬ ಆದಮೇಲೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಹಬ್ಬ ಕಂಪ್ಲೀಟೇ ಆಗೋದಿಲ್ಲ. ಸೊ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಅಂದ್ಕೊಂಡಂಗೆ ಸಂಜೆ ದೇವಸ್ಥಾನಕ್ಕೆ ಕೂಡ ಹೋದೆ. ಮೊದಲನೇದಾಗಿ ನಾನು ಹೋಗಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಫಸ್ಟ್ ದೇವರ ದರ್ಶನ ಮಾಡಿಕೊಂಡು, ತುಂಬ ಚೆನ್ನಾಗಿ ದೇವಸ್ಥಾನ ಆಗಲಿ ದೇವರನ್ನಾಗಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಬ್ಬದ ದಿನಗಳಲ್ಲಿ ದೇವಸ್ಥಾನಕ್ಕೆ ಬರೋದೇ ಖುಷಿಯಾಗುತ್ತೆ, ಯಾಕಂದರೆ ಅಲಂಕಾರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ಮೇಲೆ ಶ್ರೀರಾಮ ದೇವಸ್ಥಾನಕ್ಕೆ ಹೋದೆ. ರಾಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಫೈನಲಿ ಮನೆಗೆ ಬಂದೆ. ಇದಾಗಿತ್ತು ಇವತ್ತಿನ ನನ್ನ ಹಬ್ಬದ ದಿನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.